ದರ್ಶನ್ ಅವರಿಗೆ ಬೇಲ್ ಆಯಿತು ಹೈಕೋರ್ಟಲ್ಲಿ, ಬೇಲ್ ಕ್ಯಾನ್ಸಲ್ ಆಯಿತು ಸುಪ್ರೀಂ ಕೋರ್ಟಲ್ಲಿ. ಕ್ಯಾನ್ಸಲ್ ಆಗಿ 10 ತಿಂಗಳು ಆಗಿದೆ. ಸೊ ಬೇಲ್ ಕ್ಯಾನ್ಸಲ್ ಆದಮೇಲೆ ಚಾರ್ಜ್ ಆಯಿತು, ವಿಚಾರಣೆ ನಡೀತಾ ಇದೆ. 1 ತಿಂಗಳಿಗೆ ಒಬ್ಬರು ಇಬ್ಬರು ಮಾತ್ರ ವಿಚಾರಣೆ ಆಗ್ತಾ ಇದೆ. ಒಟ್ಟಾರೆ 233 ಸಾಕ್ಷಿಗಳಿದ್ದಾರೆ. ಪ್ರಾಸಿಕ್ಯೂಷನ್ನು ಕನಿಷ್ಠ ಒಂದು 150 ಸಾಕ್ಷಿಗಳನ್ನ ಎಕ್ಸಾಮಿನ್ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಮಧ್ಯದಲ್ಲಿ ನನಗೆ ತೊಂದರೆ ಇದೆ, ಜೈಲಲ್ಲಿ ಸವಲತ್ತುಗಳಿಲ್ಲ, ಕಂಟ್ರೋಲ್ ಮಾಡ್ತಾರೆ, ನನಗೆ ಬೇಲ್ ಕೊಡಿ ಅಂದು ಹೋಗಿದ್ದಾರೆ. ಅದರಲ್ಲಿ ಇನ್ನೊಂದು ಗ್ರೌಂಡ್ಸು ಡಿಲೇ ಇನ್ ಟ್ರಯಲ್. ಆದರೆ 10 ತಿಂಗಳಾಯಿತು, ವಿಟ್ನೆಸ್ಗಳು ಸರಿಯಾಗಿ ಎಕ್ಸಾಮಿನ್ ಆಗ್ತಾ ಇಲ್ಲ ಅಂದು ಅರ್ಜಿ ಹಾಕಿದ್ದಾರೆ. ಇವತ್ತು ಆದೇಶ ಆಗಿದೆ. ನನ್ನ ಪ್ರಕಾರ ದರ್ಶನ್ ರವರಿಗೆ ಇದು ಅನುಕೂಲನೇ ಆಗಿದೆ ಅಂತ ಹೇಳ್ತೀನಿ. ಕಾರಣ ಇಂಡಿಫಿನಿಟ್ ಆಗಿ ಇತ್ತು. ಈಗ ಎಂಡ್ ಆಫ್ ದ ಟನಲ್ ಲೈಟ್ ಅಂದು ಹೇಳ್ತಾರೆ, ಲೈಟೇ ಕಾಣ್ತಿರ್ಲಿಲ್ಲ ಇಷ್ಟೊತ್ತು. ಟನಲ್ ಹೋಗ್ತಾನೆ ಇದೆ, ಎಲ್ಲಿ ಬೆಳಕು ಯಾವಾಗ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಈಗ ಬೆಳಕು 1 ವರ್ಷ ಆದಮೇಲೆ ಕಾಣುತ್ತೆ ಎಂದು ಆದೇಶ ಆಗಿದೆ. ಸೊ 1 ವರ್ಷ ಆದಮೇಲೆ ಮತ್ತೆ ಅವರು ಬೇಲ್ ಪಿಟಿಷನ್ ಹಾಕ್ಕೋಬೋದು, ಇಲ್ಲೇ ಆಗ್ಬೋದು ಎಂದು ಆದೇಶ ಆಗಿದೆ. 60 ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತಾರೆ. ಈಗ ಏನು ನಡೀತಾ ಇದೆ ಅಂದರೆ, ಕೆಲವು ಸಾಕ್ಷಿಗಳು 1 ದಿವಸ ಬಂದರೆ 4 ದಿವಸ ಬರೋದಿಲ್ಲ. ಫಸ್ಟ್ ಸಮನ್ ಕೊಡ್ತಾರೆ, ಬರೋದಿಲ್ಲ. ಈಗ ಸ್ವಲ್ಪ ತುರ್ತಾಗಿ ನಡೆಯುತ್ತೆ. 1 ವರ್ಷದಲ್ಲಿ ಸಾಕ್ಷಿ ಮುಗಿಸಿ ಹೊರಗೆ ಬರಬೇಕು ಅಥವಾ ಬೇಲಲ್ಲಿ ಹೊರಗೆ ಬರಬೇಕು. ಸೊ ದೆರ್ ಇಸ್ ಅ ಲೈಟ್ ಅಟ್ ದ ಎಂಡ್ ಆಫ್ ದಿ ಟನಲ್ ಎಲ್ಲಿದೆ, ಲೈಟ್ ಯಾವಾಗ ಕಾಣುತ್ತೆ ಅನ್ನೋದು ನಮ್ಗೆ ಗೊತ್ತಾಯಿತು. ಸೊ ಈ ಹಿನ್ನೆಲೆಯಲ್ಲಿ ಅದು ಒಳ್ಳೆಯ ಸುದ್ದಿನೇ ಅಂದು ಹೇಳ್ತೀನಿ ನಾನು. ದರ್ಶನ್ ರವರಿಗೆ ಒಳ್ಳೆಯ ಸುದ್ದಿ. ಈ ತೀರ್ಪಿನಿಂದ ಅನುಕೂಲನೇ ಆಗಿದೆ. ಬೇಲ್ ರಿಜೆಕ್ಟ್ ಆಗಿದೆ, ಅದು ಬೇರೆ ಕತೆ. ಆದ್ರೂ 1 ವರ್ಷ ಆದಮೇಲೆ ನೀವು ಮಾಡಿ ಅಂದು ಆದೇಶ ಬಂದಿದೆ. ಇದಕ್ಕೆ ಮೊದಲು ಆ ಥರ ಆದೇಶ ಇಲ್ಲ, ಬರೀ ಬೇಲ್ ಕ್ಯಾನ್ಸಲ್ ಆಗಿತ್ತು. ಓಕೆ, ದರ್ಶನ್ ರವರು ಹೊರಗೆ ಬರ್ತಾರೆ 1 ವರ್ಷದಲ್ಲಿ. ಸರ್, ಇನ್ನು ಈ ಪವಿತ್ರ ಗೌಡ ಪರವಾಗಿ ನೀವು ಅದಕ್ಕೆ ಕೂಡ ಮಾಡಿದ್ರಿ. ಸೊ ಅವ್ರು ಏನಾದರೂ ಮತ್ತೆ ಸುಪ್ರೀಂ ನೋಡಿ, ನನಗೆ ಇದುವರೆಗೆ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ನನ್ನನ್ನು ಕೇಳಿದರೆ ನಾನು ಹೇಳ್ತೀನಿ, ಇಲ್ಲೇ ಹಾಕಿ ಇಲ್ಲಿಂದ ಹೋಗಿ ಅಂತೀನಿ. ಈಗ ನನ್ನನ್ನು ಕೇಳಿದರೆ ಅವ್ರಿಗೆ ಹೇಳ್ತೀನಿ, ಸುಪ್ರೀಂ ಕೋರ್ಟಲ್ಲಿ ನೀವು ಒಂದು ಹಾಕಿ, ನೀವು ಮಹಿಳೆ. ಸೊ ಲಾ ಇನ್ಫರ್ಮ್ ವುಮೆನ್ ಅಂದಿದೆ, ಸ್ಪೆಷಲ್ ಸ್ಟ್ಯಾಟಸ್ ಇದೆ. ಸೊ ಆ ಅಮ್ಮ ಮಹಿಳೆ, ಮಗಳು ಓದ್ತಿದ್ದಾಳೆ, ಸಿಂಗಲ್ ಪ್ಯಾರೆಂಟು, ಆಗ್ಬೋದು. ಬಟ್ ಅಡ್ವೈಸರ್ಸ್ ಯಾರ್ಯಾರೋ ಇರ್ತಾರೆ, ಏನು ಅಡ್ವೈಸ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನನಗೆ ಕೇಸ್ ಕೊಟ್ಟಿರೋದು ಟ್ರಯಲ್ ನಡೆಸಿ ಅಂದು, ಅಂದರೆ ವಿಟ್ನೆಸ್ಗಳು ಬಂದರೆ ಸಾಕ್ಷಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಅಂದು ಅದನ್ನು ಮಾಡ್ತಾಯಿದ್ದೀನಿ. ಸೊ ಎಷ್ಟುವರೆಗೆ ನಾನು ಚೆನ್ನಾಗಿ ಮಾಡ್ತೀನಿ ಅಂದ್ಕೊಳ್ತಾರೆ ಅಷ್ಟುವರೆಗೆ ಹೋಗುತ್ತೆ. ಬೇರೆ ಲಾಯರ್, ಒಳ್ಳೆ ಲಾಯರ್ ಅಂದರೆ ನನ್ನಿಂದನೂ ಫೈಲ್ ಕಿತ್ಕೊಂಡು ಹೋಗ್ತಾರೆ. ಏನು ಹೇಳೋಕ್ಕಾಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.